ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಹೋಗಿ ವೈಲ್ಡ್ ಆಗಿ ಮನೆಗೆ ಹೋಗಿ ವೈಲ್ಡ್ ಆಗಿ ಆಚೆ ಬಂದಂತಹ ಎಲ್ಲರ ಫೇವರೇಟ್ ರಜತ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ಮಾತನಾಡ್ಸೋಣ. ರಜತ್ ಅವರೇ, ಏನಿದು ಸೆಕೆಂಡ್ ಟೈಮ್? ಎಲ್ಲ ಟೈಮಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿನೇ. ಏನಿದು ವೈಲ್ಡ್ ಆಗೇ ಹೋದ್ರಿ, ವೈಲ್ಡ್ ಆಗೇ ಆಚೆ ಬಂದ್ರಿ, ಹೆಂಗಿತ್ತು ಜರ್ನಿ? ಮೇಡಮ್, ವೈಲ್ಡ್ ಆಗಂತೂ ಆಚೆ ಬಂದಿಲ್ಲ, ತುಂಬಾ ಬೇಜಾರಾಗಿ ಬಂದೆ. ಯಾಕಂದ್ರೆ ಅದು ಆ ಎಕ್ಸ್ಪೀರಿಯನ್ಸು ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ನಾನು ಲಾಸ್ಟ್ ಸೀಸನ್ ಇದ್ದಾಗ ಸುದೀಪ್ ಸರ್ ಬಂದು ನನ್ನ ಕರ್ಕೊಂಡು ಹೋಗಿರ್ತಾರೆ. ಈ ಸತಿ ನನಗೆ ಡೋರ್ ಓಪನ್ ಆಗಿದ್ದು ತುಂಬಾ ಬೇಜಾರಾಯ್ತು ಮೇಡಮ್. ಯಾಕಂದ್ರೆ ಆ ಬಿಗ್ ಬಾಸ್ ಮನೆ ಅನ್ನೋದು ಕೇಳ್ದೇನೆ ಸಾಕಷ್ಟು ಕೊಡ್ತು ನನಗೆ. ನನಗೆ ಆ ಥರ ಡೋರ್ ಓಪನ್ ಆಗೋದು ಇಷ್ಟ ಇರಲಿಲ್ಲ. ಬಟ್ ಸ್ಟಿಲ್ ಆ ಮನೆಗೆ ಅನ್ನೋದು ಗೌರವ ಇದೆ. ಆಮೇಲೆ ನಮಗೆ ಅದ್ರ ಮೇಲೆ ಅಪಾರವಾದ ಒಂದು ಮರ್ಯಾದೆ, ಆಮೇಲೆ ಕೊಡುಗೆ ಅನ್ನೋದು ನಮ್ಮದು ಇದೆ. ಸೊ ಆ ಖುಷಿಗೆ ನೆವರ್‌ದೆಲೆಸ್ ಮೇಡಮ್ ತುಂಬ ಖುಷಿಯಾಗಿದ್ದು, ಮಜಾ ಮಾಡಿದ್ದೀನಿ ನಾನಂತೂ ಅನ್ಸುತ್ತೆ. ಕೆಲವ್ರಿಗೆ ಬರ್ತಿರ್ಬೇಕಿದ್ರೆ ನಿಮ್ಗೊಂದು ಟಾಸ್ಕ್ ಕೊಟ್ರು, ಅದೇ ಎಲ್ಲಾನು ಇಡೀ ಯಾರ್ಯಾರು ವಿನ್ನಿಂಗ್ ರೇಸಲ್ಲಿ ಇದ್ದಾರೆ ಅಂತ. ನೀವು ಕೆಲವ್ರಿಗೆ ದಾರಿ ತಪ್ಪಿ ಬಂದಿದ್ದೀರಾ ಅಂತ ಇಟ್ರಿ. ಜನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ದಾರಿ ತಪ್ಪಿ ಬಂದಿದ್ದು ಅವರಲ್ಲ ಹೋಗಿರೋದು, ನೀವಿಬ್ರು ಅಂತಿದ್ದಾರೆ ಜನ. ಏನ್ ಹೇಳ್ತೀರಿ? ಮೇಡಮ್, ಅನ್ನೋರಿಗೆ ನಾವು ನಿಲ್ಸಕ್ಕಾಗತ್ತಾ? ಪಾಪ ಅವ್ರಿಗೆ ನಾವು ಕೂತ್ಕೊಂಡು ಹೇಳಕ್ ಅಷ್ಟೇ ಬರೋದವ್ರಿಗೆ. ಆ ಥರ 1000 ಹೇಳಿ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಇವಾಗ ನನಗಿದ್ರೆ ಹೆಸರು ಅವ್ರಿಗೆ ಐತಾ ಹೇಳ್ತಿರೋರಿಗೆ? ಸೊ ನನ್ನ ಹೆಸರು ನನಗೈತೆ, ನಾನು ಮಜಾ ಮಾಡ್ತಾ ಇದ್ದೀನಿ ಮೇಡಮ್. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಹೋಗಿ ವೈಲ್ಡ್ ಆಗಿ ಮನೆಗೆ ಹೋಗಿ ವೈಲ್ಡ್ ಆಗಿ ಆಚೆ ಬಂದಂತಹ ಎಲ್ಲರ ಫೇವರೇಟ್ ರಜತ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ನಮ್ಮ ಮಾತನಾಡ್ಸೋಣ. ರಜತ್ ಅವರೇ, ಏನಿದು ಸೆಕೆಂಡ್ ಟೈಮ್? ಎಲ್ಲ ಟೈಮಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿನೇ. ಏನಿದು ವೈಲ್ಡ್ ಆಗೇ ಹೋದ್ರಿ, ವೈಲ್ಡ್ ಆಗೇ ಆಚೆ ಬಂದ್ರಿ, ಹೆಂಗಿತ್ತು ಜರ್ನಿ? ಮೇಡಮ್, ವೈಲ್ಡ್ ಆಗಂತೂ ಆಚೆ ಬಂದಿಲ್ಲ, ತುಂಬಾ ಬೇಜಾರಾಗಿ ಬಂದೆ. ಯಾಕಂದ್ರೆ ಅದು ಆ ಎಕ್ಸ್ಪೀರಿಯನ್ಸು ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ನಾನು ಲಾಸ್ಟ್ ಸೀಸನ್ ಇದ್ದಾಗ ಸುದೀಪ್ ಸರ್ ಬಂದು ನನ್ನ ಕರ್ಕೊಂಡು ಹೋಗಿರ್ತಾರೆ. ಈ ಸತಿ ನನಗೆ ಡೋರ್ ಓಪನ್ ಆಗಿದ್ದು ತುಂಬಾ ಬೇಜಾರಾಯ್ತು ಮೇಡಮ್. ಯಾಕಂದ್ರೆ ಆ ಬಿಗ್ ಬಾಸ್ ಮನೆ ಅನ್ನೋದು ಕೇಳ್ದೇನೆ ಸಾಕಷ್ಟು ಕೊಡ್ತು ನನಗೆ. ನನಗೆ ಆ ಥರ ಡೋರ್ ಓಪನ್ ಆಗೋದು ಇಷ್ಟ ಇರಲಿಲ್ಲ. ಬಟ್ ಸ್ಟಿಲ್ ಆ ಮನೆಗೆ ಅನ್ನೋದು ಗೌರವ ಇದೆ. ಆಮೇಲೆ ನಮಗೆ ಅದ್ರ ಮೇಲೆ ಅಪಾರವಾದ ಒಂದು ಮರ್ಯಾದೆ, ಆಮೇಲೆ ಕೊಡುಗೆ ಅನ್ನೋದು ನಮ್ಮದು ಇದೆ. ಸೊ ಆ ಖುಷಿಗೆ ನೆವರ್‌ದೆಲೆಸ್ ಮೇಡಮ್ ತುಂಬ ಖುಷಿಯಾಗಿದ್ದು, ಮಜಾ ಮಾಡಿದ್ದೀನಿ ನಾನಂತೂ ಅನ್ಸುತ್ತೆ. ಕೆಲವ್ರಿಗೆ ಬರ್ತಿರ್ಬೇಕಿದ್ರೆ ನಿಮ್ಗೊಂದು ಟಾಸ್ಕ್ ಕೊಟ್ರು, ಅದೇ ಎಲ್ಲಾನು ಇಡೀ ಯಾರ್ಯಾರು ವಿನ್ನಿಂಗ್ ರೇಸಲ್ಲಿ ಇದ್ದಾರೆ ಅಂತ. ನೀವು ಕೆಲವ್ರಿಗೆ ದಾರಿ ತಪ್ಪಿ ಬಂದಿದ್ದೀರಾ ಅಂತ ಇಟ್ರಿ. ಜನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ದಾರಿ ತಪ್ಪಿ ಬಂದಿದ್ದು ಅವರಲ್ಲ ಹೋಗಿರೋದು, ನೀವಿಬ್ರು ಅಂತಿದ್ದಾರೆ ಜನ. ಏನ್ ಹೇಳ್ತೀರಿ? ಮೇಡಮ್, ಅನ್ನೋರಿಗೆ ನಾವು ನಿಲ್ಸಕ್ಕಾಗತ್ತಾ? ಪಾಪ ಅವ್ರಿಗೆ ನಾವು ಕೂತ್ಕೊಂಡು ಹೇಳಕ್ ಅಷ್ಟೇ ಬರೋದವ್ರಿಗೆ. ಆ ಥರ 1000 ಹೇಳಿ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಇವಾಗ ನನಗಿದ್ರೆ ಹೆಸರು ಅವ್ರಿಗೆ ಐತಾ ಹೇಳ್ತಿರೋರಿಗೆ? ಸೊ ನನ್ನ ಹೆಸರು ನನಗೈತೆ, ನಾನು ಮಜಾ ಮಾಡ್ತಾ ಇದ್ದೀನಿ ಮೇಡಮ್.